ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಣಕಣದಲ್ಲಿ ದಳಪತಿ ಪ್ರೆಸ್ ಮೀಟ್ ಮಾಡಿ ದಶ ಪ್ರಶ್ನೆಗಳನ್ನಿಟ್ಟಿದ್ದಾರೆ. ಈ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡೋದಾದ್ರೆ ಮೊದಲನೇ ಪ್ರಶ್ನೆ, ಮಹಿಳಾ ಆಯೋಗದ ದೂರಿನಲ್ಲಿ ಪ್ರಜ್ವಲ್ನ ಹೆಸರಿಲ್ಲ. ಟ್ವೀಟ್ನಲ್ಲಿ ಸಿಎಂ ಪ್ರಜ್ವಲ್ ಹೆಸರನ್ನ ಪ್ರಸ್ತಾಪಿಸಿದ್ದು ಯಾಕೆ? ತೋಟದ ಮನೆಯ ಸಂತ್ರಸ್ತೆಯ ಹೇಳಿಕೆಯನ್ನ ಕೂಡ ಪಡೆದಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೂಡ ದಳಪತಿ ಇಲ್ಲಿ ಇಟ್ಟಿದ್ದಾರೆ. ತೋಟದ ಮನೆಯ ಸಂತ್ರಸ್ತೆಯ ಹೇಳಿಕೆಯನ್ನ ಯಾಕೆ ಪಡೆದಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಅದು ಅಲ್ಲದೆ ತೋಟದ ಮನೆಯಲ್ಲಿ ಮಹಜರು ಕೂಡ ನಡೆಸಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿದೆ. ಇನ್ನು ಪೆನ್ ಡ್ರೈವ್ ರಿಲೀಸ್ ಮಾಡಿದವರನ್ನ ಯಾಕೆ ಇನ್ನೂ ಬಂಧಿಸಿಲ್ಲ, ಅವ್ರ ಮೇಲೆ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಮತ್ತೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದಾನೆ ಅಂತ ಹೇಳಲಾಗ್ತಿರುವಂತಹ ಕಾರ್ತಿಕ್ ಗೌಡ ಈಗ ಎಲ್ಲಿದ್ದಾನೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ದಳಪತಿಗಳು ಇಟ್ಟಿದ್ದಾರೆ. ಇನ್ನು ಪೆನ್ ಡ್ರೈವ್ ರಿಲೀಸ್ ಕೇಸ್ನ ಆರೋಪಿಗಳಿಗೆ ರಕ್ಷಣೆಯನ್ನ ನೀಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಇಲ್ಲಿ ಕುಮಾರಸ್ವಾಮಿ ಮಾಡಿದ್ದಾರೆ. ಕಾರ್ತಿಕ್ ಗೌಡ, ನವೀನ್ ಗೌಡಗೆ ರಕ್ಷಣೆ ಯಾಕೆ ಕೊಡ್ತಾ ಇದ್ದೀರಾ ನೀವು? ಸರ್ಕಾರದಿಂದಲೇ ರಕ್ಷಣೆಯನ್ನ ಕೊಡ್ಲಾಗ್ತಾ ಇದೆ ಅನ್ನುವಂತಹ ಅರ್ಥದಲ್ಲಿ ಪ್ರಶ್ನೆಯನ್ನ ಮಾಡಿರುವಂತದ್ದು ಕುಮಾರಸ್ವಾಮಿ. ಎಸ್ಐಟಿ ತನಿಖೆಯ ಬಹಿರಂಗ ಮಾಡ್ತಿರೋದಾದ್ರೂ ಯಾರು? ಎಸ್ಐಟಿಗೆ ಏನು ಸಂತ್ರಸ್ತೆಯರು ಮಾಹಿತಿಯನ್ನ ನೀಡ್ತಿದ್ದಾರೆ, ಈ ಒಂದು ಕೆಲವು ಅಂಶಗಳು ಬಹಿರಂಗ ಆಗ್ತಾ ಇದೆ. ಯಾರು ಇದನ್ನ ಬಹಿರಂಗ ಪಡಿಸ್ತಾ ಇರುವಂತದ್ದು? ಪ್ರಜ್ವಲ್ ವಿರುದ್ಧ ಎಷ್ಟು ದೂರುಗಳು ಬಂದಿವೆ? ಈ ರೀತಿಯಾಗಿ ದಶ ಪ್ರಶ್ನೆಗಳನ್ನ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡಿ ಈ ಪ್ರೆಸ್ ಮೀಟ್ ನಲ್ಲಿ ರಿಲೀಸ್ ಮಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಇದರ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅಂತ ಜೆಡಿಎಸ್ ನಾಯಕರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯಾದ್ಯಂತ ಬೀದಿಗಿಳಿದು ಡಿಸಿಎಂ ಡಿಕೆಶಿ ವಿರುದ್ಧ ಪ್ರತಿಭಟಿಸಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜಕೀಯ ತಿರುವು ಪಡೆದ ಪೆನ್ ಡ್ರೈವ್ ಕೇಸ್. ಡಿಸಿಎಂ ಡಿಕೆಶಿ ವಿರುದ್ಧ ದಳಪತಿಗಳ ಪ್ರೊಟೆಸ್ಟ್. ಪ್ರತಿಭಟನೆ, ಆಕ್ರೋಶ, ಧಿಕ್ಕಾರ, ಪೋಸ್ಟರ್ಗೆ ಬೆಂಕಿ, ಡಿಕೆ ಪ್ರತಿಕೃತಿಗೆ ಚಪ್ಪಲಿ ಹಾರ, ಪೊರಕೆ ಏಟು. ದಳಪತಿ ಪಡೆಯ ಕೋಪಕ್ಕೆ ಈ ದೃಶ್ಯಗಳೇ ಬೆಸ್ಟ್ ಎಕ್ಸಾಂಪಲ್. ಮಹಾನಾಯಕರೇ ಈ ಪೆನ್ ಡ್ರೈವ್ನ ಸೂತ್ರಧಾರ. ಅದೇ ಸಿಟ್ಟಿನಲ್ಲಿ ರಸ್ತೆಗೆ ಇಳಿದ ಜೆಡಿಎಸ್ ಕಾರ್ಯಕರ್ತರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರೊಚ್ಚಿಗೆದ್ದಿದ್ರು. ರಾಜಧಾನಿ ಬೆಂಗಳೂರಿನಲ್ಲಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಡಿಕೆಶಿ ಪ್ರತಿಕೃತಿಗೆ ಬೆಂಕಿ ಹಚ್ಚಿದ್ರು. ಇತ್ತ ದೇವರಾಜಗೌಡ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರೊಟೆಸ್ಟ್ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾರು ಸಂತ್ರಸ್ತ ಮಹಿಳೆ ಇದ್ದಾರೆ ಅವರಿಗೆ ಸಾಂತ್ವನ ಹೇಳತಕ್ಕಂಥದ್ದಾಗ್ಲಿ, ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರ ಅಂತ ಹೆಣ್ಣು ಮಕ್ಕಳನ್ನ ಹೋಗಿ ನಾವು ಧೈರ್ಯ ತುಂಬುವಂತ ಕೆಲಸನ ಭಾರತೀಯ ಜನತಾ ಪಕ್ಷದವರು, JDS ಅವರು ಮಾಡ್ತಾ ಇಲ್ಲ. ಅದನ್ನ ಮರೆಮಾಚಲಿಕ್ಕೋಸ್ಕರ ಇವತ್ತು ಬಿಜೆಪಿಯ ಒಬ್ಬ ಅಧಿಕೃತ ಅಭ್ಯರ್ಥಿ ಆಗಿದ್ದಂಥವನು, ರೇವಣ್ಣನ ವಿರುದ್ಧ ಸ್ಪರ್ಧೆ ಮಾಡಿಂತವನು, ಆ ವ್ಯಕ್ತಿ ಬಂದ್ಬಿಟ್ಟು ಇವತ್ತು ಪೆನ್ ಡ್ರೈವ್ ಲೀಕ್ ಆಗ್ಲಿಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅನ್ನತಕ್ಕಂಥ ಹೇಳಿಕೆ ಕೊಡ್ತಾ ಇದ್ದೇನೆ. ನಿಜವಾಗ್ಲೂ ಈತ ಕಾನೂನು ಪಂಡಿತ ಆಗಿದ್ರೆ ಈ ರೀತಿ ಆದಂತ ಡಬಲ್ ಸ್ಟ್ಯಾಂಡ್ ನ ಯಾಕೆ ಪಡೆದ? ಇದರಿಂದ ಇರತಕ್ಕಂತ ಕೈ ಯಾವುದು? ಒಟ್ನಲ್ಲಿ ಪೆನ್ ಡ್ರೈವ್ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಡಿಕೆ ಶಿವಕುಮಾರ್ ವಿರುದ್ಧ ದಳಪತಿಗಳ ಆಕ್ರೋಶ ಭುಗಿಲೆದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ಸದ್ಯ ರಾಜ್ಯ ರಾಜಕೀಯದಲ್ಲಿ ಹೊಸ ತಿರುವು ಪಡೆದಿದೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ನೇರವಾಗಿ ಸಿಎಂ ಮತ್ತು ಡಿಸಿಎಂ ಹೆಸರನ್ನ ಹೇಳ್ಬಿಟ್ಟಿದ್ದಾರೆ. ಈ ನಡುವೆ ರಾತ್ರೋರಾತ್ರಿ ಸಿಎಂ ಡಿಸಿಎಂ ವಿರುದ್ಧ ಪೋಸ್ಟರ್ಗಳು ಸದ್ದು ಮಾಡಿವೆ. ಸಿಎಂ ಡಿಸಿಎಂ ವಿರುದ್ಧ ಪೋಸ್ಟರ್ ವಾರ್. ದೇವರಾಜೇಗೌಡ ಆರೋಪದ ಬಳಿಕ ತಿರುವು. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ಸದ್ಯ ಮೇಜರ್ ಟ್ವಿಸ್ಟ್ ನೀಡಿರೋ ದೇವರಾಜೇಗೌಡ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ವಿರುದ್ಧವೇ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಈ ನಡುವೆ ರಾತ್ರೋರಾತ್ರಿ ಸಿಎಂ ಡಿಸಿಎಂ ವಿರುದ್ಧ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ನಗರದ ಕೆಪಿಸಿಸಿ ಕಚೇರಿ, ಸುಜಾತಾ ಟಾಕೀಸ್, ಲೂಲು ಮಾಲ್ ಸೇರಿ ಹಲವು ಕಡೆ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ನಿನ್ನೆ ವಕೀಲ ದೇವರಾಜೇಗೌಡ ಪ್ರೆಸ್ ಮೀಟ್ ಮಾಡಿ ನೇರವಾಗಿ ಆರೋಪವನ್ನ ಮಾಡಿದ್ರು. ಅಲ್ಲದೆ ಒಂದು ಆಡಿಯೋ ಕೂಡ ವೈರಲ್ ಮಾಡಿದ್ರು. ಈ ಬೆನ್ನಲ್ಲೇ ಲೂಲು ಕುಮಾರ್ ಹೆಣ್ಣು ಮಕ್ಕಳ ವ್ಯಭಿಚಾರವನ್ನ ಬಳಸಿಕೊಂಡು ರಾಜಕೀಯ ಮಾಡುವಂತ ವ್ಯಕ್ತಿ ಅಂತ ಡಿಸಿಎಂ ಡಿಕೆಶಿ ಸಿಎಂ ಫೋಟೋ ಎಡಿಟ್ ಮಾಡಿ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ಈ ಬೆನ್ನಲ್ಲೇ ಕಮಿಷನರ್ ಬಿ ದಯಾನಂದ್ ಪ್ರಕರಣ ದಾಖಲಿಸಿಕೊಳ್ಳೋಕೆ ಸೂಚನೆ ನೀಡಿದ್ರು. ಸೂಚನೆ ನಂತರ ಮಾಗಡಿ ರಸ್ತೆ ಠಾಣೆಯಲ್ಲಿ ಅನಾಮಧೇಯ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸ್ಥಳೀಯ ಪೊಲೀಸರು ಎಲ್ಲೆಲ್ಲಿ ಈ ರೀತಿ ಆಗಿದೆ ಅಲ್ಲಿ ಆ ಅಂಶವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಪೂರಕವಾಗಿ ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಈ ನಡುವೆ ಪೆನ್ಡ್ರೈವ್ ಹಂಚಿಕೆ ವಿಡಿಯೋಗಳನ್ನು ಶೇರ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಜೆಡಿಎಸ್ ಕಾನೂನು ಘಟಕ ಎಸ್ಐಟಿಗೆ ದೂರನ್ನು ನೀಡಿದೆ. ಒಟ್ಟಾರೆ ಪ್ರಕರಣದಲ್ಲಿ ಡಿಕೆಶಿ ಸಿಎಂ ಹೆಸರು ಕೂಡ ತಳಕು ಹಾಕೊಂಡಿದ್ದು ಪೆನ್ಡ್ರೈವ್ ಪ್ರಕರಣ ಮತ್ತಷ್ಟು ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಸಹ ಹೆಚ್ಚಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.